Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಮಗಳು ಅಥವಾ ತಂಗಿ ಯಾರಾದರೂ 18 ವರ್ಷ ಮೀರಿದ ತುಂಬಿದ ಮಕ್ಕಳಿದ್ದರೆ ಈ ಸುದ್ದಿ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಕರ್ನಾಟಕದಲ್ಲಿ 2006-07ರಲ್ಲಿ ಜಾರಿಗೆ ಬಂದ ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಸ್ವಾವಲಂಬನೆಯನ್ನು ಉತ್ತೇಜಿಸುವ ಗುರಿಯೊಂದಿಗೆ ರಾಜ್ಯ ಸರ್ಕಾರದಿಂದ ಪ್ರಾರಂಭವಾಯಿತು. ಈ ಯೋಜನೆಯು ಬಡತನ ರೇಖೆಗಿಂತ ಕೆಳಗಿರುವ BPL ಕುಟುಂಬಗಳಿಗೆ ಆರ್ಥಿಕ ಸಹಾಯವನ್ನು ಒದಗಿಸುವ ಮೂಲಕ ಹೆಣ್ಣು ಶಿಶುಗಳ ಜನನ ಮತ್ತು ಕ್ಷೇಮಾಭಿವೃದ್ಧಿಯನ್ನು ಖಾತರಿಪಡಿಸುತ್ತದೆ. 18 ವರ್ಷಗಳ ನಂತರ ಈ ಯೋಜನೆಯು ಈಗ ಮೆಚುರಿಟಿ ಹಂತವನ್ನು ತಲುಪಿದ್ದು, ಹಾಸನ ಜಿಲ್ಲೆಯ 7,137 ಫಲಾನುಭವಿಗಳಿಗೆ ಆರ್ಥಿಕ ಲಾಭವನ್ನು ಒದಗಿಸಲು ಸಿದ್ಧವಾಗಿದೆ. ಮೊದಲ ಹಂತದಲ್ಲಿ 5,834 ಹೆಣ್ಣು ಮಕ್ಕಳ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಜಮೆ ಮಾಡಲಾಗಿದೆ. ಇದೇ ರೀತಿ ಎಲ್ಲ ಮಾಹಿತಿ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ನೀವು ವೀಕ್ಷಣೆ ಮಾಡ್ತಾಯಿರಿ. ಭಾಗ್ಯಲಕ್ಷ್ಮಿ ಯೋಜನೆಯು ರಾಜ್ಯದ BPL ಕುಟುಂಬಗಳಲ್ಲಿ ಜನಿಸಿದ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸುವ ಜೊತೆಗೆ ಬಾಲ್ಯ ವಿವಾಹ ಮತ್ತು ಬಾಲ ಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟುವ ಉದ್ದೇಶದಿಂದ ಜಾರಿ ಮಾಡಲಾಗಿದೆ. 2006ರ ಮಾರ್ಚ್ 31ರ ನಂತರ ಜನಿಸಿದ ಹೆಣ್ಣು ಮಕ್ಕಳಿಗೆ ಈ ಯೋಜನೆಯಡಿಯಲ್ಲಿ ಬಾಂಡುಗಳನ್ನು ವಿತರಿಸಲಾಗಿದ್ದು, ಇದೀಗ ಅವರಿಗೆ 18 ವರ್ಷ ತುಂಬಿದೆ. ಈ ಬಾಂಡುಗಳು ಅವರನ್ನು ಪರಿಗಣಿಸಲ್ಪಟ್ಟಿವೆ. ಈ ಯೋಜನೆಯನ್ನು ಭಾರತೀಯ ಜೀವ ವಿಮಾ ನಿಗಮ LIC ಸಹಯೋಗದೊಂದಿಗೆ ಜಾರಿ ಮಾಡಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಒಟ್ಟು 7,137 ಫಲಾನುಭವಿಗಳು ಈ ಯೋಜನೆಯ ಮೆಚುರಿಟಿ ಮೊತ್ತವನ್ನು ಪಡೆಯಲು ಸಿದ್ಧರಾಗಿದ್ದಾರೆ. ಮೊದಲ ಹಂತದಲ್ಲೇ 5,834 ಫಲಾನುಭವಿಗಳು ಬ್ಯಾಂಕ್ ಖಾತೆಗೆ ಈಗಾಗಲೇ ಹಣವನ್ನು ಜಮೆ ಮಾಡಲಾಗಿದೆ. ಈ ಯೋಜನೆಯಡಿ 2006ರಿಂದ 2008ರ ಜುಲೈ 31ರ ಒಳಗೆ ಜನಿಸಿದ ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿ ಠೇವಣಿಯಾಗಿತ್ತು. ಇದೀಗ ಮೊದಲ ಮಗುವಿಗೆ 34,751 ರೂಪಾಯಿ ಮತ್ತು ಎರಡನೇ ಮಗುವಿಗೆ 40,069 ರೂಪಾಯಿ ಮೆಚುರಿಟಿ ಹಣವನ್ನು ಜಮೆ ಮಾಡಲಾಗ್ತಿದೆ. 2008 ಆಗಸ್ಟ್ 1ರ ನಂತರ ಜನಿಸಿದ ಹೆಣ್ಣು ಮಕ್ಕಳಿಗೆ 19,300 ರೂಪಾಯಿ ಠೇವಣಿ ನೀಡಲಾಗಿದ್ದು, 18 ವರ್ಷಗಳ ಬಳಿಕ ಮೊದಲ ಮಗುವಿಗೆ 1,52,000 ರೂಪಾಯಿ ಮತ್ತು ಎರಡನೇ ಮಗುವಿಗೆ 1,97,000 ರೂಪಾಯಿ ಮೊತ್ತವನ್ನು ಒದಗಿಸಲಾಗಿದೆ. 2021-22ರಿಂದ ಈ ಯೋಜನೆಯನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯ ರೂಪದಲ್ಲಿ ಮುಂದುವರಿಯುತ್ತಿದೆ. ಇದರಲ್ಲಿ ಫಲಾನುಭವಿಗಳಿಗೆ 21 ವರ್ಷಗಳ ಬಳಿಕ 1,27,000 ರೂಪಾಯಿ ಮೊತ್ತವನ್ನು ಒದಗಿಸಲಾಗ್ತಾಯಿದೆ. ಯೋಜನೆಯ ನಿಯಮಗಳು ಮತ್ತು ಷರತ್ತುಗಳು ಏನು ಅಂತ ನೋಡೋದಾದರೆ, ಕುಟುಂಬದಲ್ಲಿ ಗರಿಷ್ಠ 2 ಹೆಣ್ಣು ಮಕ್ಕಳು ಮಾತ್ರ ಇರಬೇಕು. ಹೆಣ್ಣು ಮಕ್ಕಳನ್ನು ಬಾಲ್ಯ ವಿವಾಹ ಅಥವಾ ಬಾಲ ಕಾರ್ಮಿಕ ಪದ್ಧತಿಗೆ ಒಳಪಡಿಸಬಾರದು. ಕನಿಷ್ಠ 9ನೇ ತರಗತಿಯವರೆಗೆ ಶಿಕ್ಷಣವನ್ನು ಕೊಡಿಸಬೇಕು. ಪೋಷಕರು ಜನನ ನಿಯಂತ್ರಣ ಚಿಕಿತ್ಸೆಗೆ ಒಳಗಾಗಬೇಕು. ಒಂದು ವೇಳೆ ಹೆಣ್ಣು ಮಗು ಮೃತಪಟ್ಟರೆ ಯೋಜನೆಯ ಲಾಭವು ಅನ್ವಯವಾಗುವುದಿಲ್ಲ. ಈ ನಿಯಮಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲು ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ದಾಖಲೆಗಳನ್ನು ಸಂಗ್ರಹಿಸಿ ಮಾಹಿತಿಯನ್ನು ದೃಢೀಕರಿಸುತ್ತಾರೆ. ಈ ಪರಿಶೀಲನೆಯ ನಂತರವೇ ಫಲಾನುಭವಿಗಳಿಗೆ ಮೊತ್ತವನ್ನು ವಿತರಿಸಲಾಗುತ್ತದೆ. ತಾಲೂಕುವಾರು ಫಲಾನುಭವಿಗಳ ಸಂಖ್ಯೆಯನ್ನು ನೋಡೋದಾದರೆ, ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳ ಸಂಖ್ಯೆಗೆ ಈ ಕೆಳಗಿನಂತೆ ಇದೆ. ಬೇಲೂರಿನಲ್ಲಿ 783 ಫಲಾನುಭವಿಗಳು, ಅರಕಲಗೂಡು ತಾಲೂಕಿನಲ್ಲಿ 852, ಆಲೂರಿನಲ್ಲಿ 352, ಅರಸೀಕೆರೆಯಲ್ಲಿ 1,608, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 1,087, ಹಾಸನ ತಾಲೂಕಿನಲ್ಲಿ 1,171, ಹೊಳೆನರಸೀಪುರದಲ್ಲಿ 833, ಸಕಲೇಶಪುರದಲ್ಲಿ 451, ಒಟ್ಟು 7,137 ಫಲಾನುಭವಿಗಳಿಗೆ ಈಗಾಗಲೇ ಹಣವನ್ನು ಜಮೆ ಮಾಡಲಾಗಿದೆ. 2020-21ರಿಂದ ಭಾಗ್ಯಲಕ್ಷ್ಮಿ ಯೋಜನೆ ಆಡಳಿತಾತ್ಮಕ ಕಾರಣಗಳಿಂದ ಮಾರ್ಪಾಡುಗೊಂಡಿದೆ. ಈಗ ಈ ಯೋಜನೆಯ ಅಂಚೆ ಇಲಾಖೆ ಸಹಯೋಗದೊಂದಿಗೆ ಸುಕನ್ಯಾ ಸಮೃದ್ಧಿ ಭಾಗ್ಯಲಕ್ಷ್ಮಿ ಯೋಜನೆ ಎಂದು ಮರು ನಾಮಕರಣ ಮಾಡಲಾಗಿದೆ. ಈ ಯೋಜನೆಯಡಿಯಲ್ಲಿ BPL ಮತ್ತು APL ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಠೇವಣಿಯಾಗಿ 15 ವರ್ಷಗಳವರೆಗೆ ಹೂಡಿಕೆ ಮಾಡಲಾಗುತ್ತದೆ. 21 ವರ್ಷಗಳ ನಂತರ ಫಲಾನುಭವಿಗಳಿಗೆ ಸುಮಾರು 1,00,000